ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನೆಗಳ ಹಿಂಭಾಗದಲ್ಲಿ ತೋಟಗಳಲ್ಲಿ ಬೆಳೆಯುವ ಒಂದು ವಿಶೇಷ ಬಳ್ಳಿಯ ಬಗ್ಗೆ ತಿಳಿಯೋಣ. ಅದು ವೀಳ್ಯದೆಲೆ ಬಳ್ಳಿ. ವೀಳ್ಯದೆಲೆಯು ಅತ್ಯುತ್ತಮ ಔಷಧೀಯ ಗುಣಗಳನ್ನು ಹೊಂದಿರುವ ಸಾಂಪ್ರದಾಯಿಕ ಎಲೆಯಾಗಿದೆ. ಈ ಬಳ್ಳಿ ಬೆಂಬಲ ಸಿಕ್ಕರೆ ಬೇಗ ಮೇಲಕ್ಕೆ ಹತ್ತಿಕೊಂಡು ಬೆಳೆಯುತ್ತದೆ. ಆದ್ದರಿಂದ ಮನೆಯ ಬಳಿ ಕಂಬ ಅಥವಾ ಮರದ ಹತ್ತಿರ ಬೆಳೆಸುತ್ತಾರೆ. ಭಾರತೀಯ ಸಂಪ್ರದಾಯದಲ್ಲಿ ಪೂಜೆ, ಹಬ್ಬ, ಮದುವೆ ಮತ್ತು ಶುಭ ಕಾರ್ಯಗಳಲ್ಲಿ ವೀಳ್ಯದೆಲೆಯನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ಹಬ್ಬ ಮತ್ತು ಪೂಜೆಗಳಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನವಿದ್ದು ಇದನ್ನು ಶುಭದ ಸಂಕೇತ ಎಂದು ಪರಿಗಣಿಸುತ್ತಾರೆ. ಹಳ್ಳಿಗಳಲ್ಲಿ ಅತಿಥಿಗಳಿಗೆ ವೀಳ್ಯದೆಲೆ ಕೊಡುವ ಸಂಪ್ರದಾಯವೂ ಇದೆ. ಇದು ಗೌರವದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಬಳ್ಳಿಯ ಎಲೆಗಳನ್ನು ಹಲವಾರು ಪೂಜೆ, ಸಂಪ್ರದಾಯ ಮತ್ತು ಮನೆ ಬಳಕೆಯಲ್ಲಿ ಬಳಸುತ್ತಾರೆ. ಆದರೆ ಇದಕ್ಕೆ ಹಲವಾರು ಬೇರೆ ಉಪಯೋಗಗಳೂ ಇವೆ. ವೀಳ್ಯದೆಲೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಗಂಟಲಿನ ಕಿರಿಕಿರಿ ಕಡಿಮೆ ಮಾಡುತ್ತದೆ. ಮಕ್ಕಳಲ್ಲಿ ಕಾಡುವ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗೆ ವೀಳ್ಯದೆಲೆಗೆ ಸ್ವಲ್ಪ ಎಣ್ಣೆ ಸವರಿ ಬೆಚ್ಚಗೆ ಮಾಡಿ ಎದೆಯ ಮೇಲಿಡುವುದರಿಂದ ತ್ವರಿತ ಉಪಶಮನ ಸಿಗುತ್ತದೆ. ಚಳಿಗಾಲದಲ್ಲಿ ಅಥವಾ ಶೀತವಾದಾಗ ಮೂಗು ಕಟ್ಟಿಕೊಳ್ಳುವುದು ಸಾಮಾನ್ಯ. ಆ ಸಮಯದಲ್ಲಿ ವೀಳ್ಯದೆಲೆಯನ್ನು ಬಿಸಿ ನೀರಿನಲ್ಲಿ ಹಾಕಿ ಅದರ ಆವಿಯನ್ನು ತೆಗೆದುಕೊಳ್ಳುವುದರಿಂದ ಉಸಿರಾಟಕ್ಕೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಮತ್ತು ಕಟ್ಟಿಕೊಂಡಿರುವ ಮೂಗು ತೆರೆಯಲು ಸಹಾಯ ಮಾಡುತ್ತದೆ. ಊಟದ ನಂತರ ವೀಳ್ಯದೆಲೆಯನ್ನು ಅಡಿಕೆ ಮತ್ತು ಸುಣ್ಣದೊಂದಿಗೆ ಅಗಿಯುವುದರಿಂದ ಹೊಟ್ಟೆ ಭಾರವಾದ ಅನುಭವವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಶಕ್ತಿ ಹೆಚ್ಚಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಮಾಡುತ್ತದೆ. ವೀಳ್ಯದೆಲೆಯನ್ನು ಅರೆದು ಹಣೆ ಅಥವಾ ತಲೆಗೆ ಹಚ್ಚಿಕೊಳ್ಳುವುದರಿಂದ ತಲೆನೋವನ್ನು ಕಡಿಮೆ ಮಾಡಿ ತಂಪಿನ ಅನುಭವ ನೀಡುತ್ತದೆ. ವೀಳ್ಯದೆಲೆಗೆ ನೈಸರ್ಗಿಕ ಸುವಾಸನೆ ಇರುವುದರಿಂದ ಬಾಯಿಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ಒಸಡುಗಳನ್ನು ಬಲಪಡಿಸುತ್ತದೆ. ಊಟದ ನಂತರ ವೀಳ್ಯದೆಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಮಾಡಿ ತಾಜಾತನ ಅನುಭವ ಉಳಿಸುತ್ತದೆ. ವೀಳ್ಯದೆಲೆ ಕುದಿಸಿದ ನೀರಿನಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿಯ ಸ್ವಚ್ಛತೆಯನ್ನು ಕಾಪಾಡುತ್ತದೆ. ಸೊಳ್ಳೆ ಅಥವಾ ಸಣ್ಣ ಕೀಟ ಕಚ್ಚಿದ ಜಾಗಕ್ಕೆ ವೀಳ್ಯದೆಲೆ ಅರೆದು ಹಚ್ಚಬೇಕು. ಇದರಿಂದ ಕಿರಿಕಿರಿ ಕಡಿಮೆ ಆಗುತ್ತದೆ. ಎದೆಭಾರ ಅನುಭವವಾದಾಗ ವೀಳ್ಯದೆಲೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಎದೆಭಾಗದ ಮೇಲೆ ಇಡಬೇಕು ಅಥವಾ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಎಣ್ಣೆ ಜೊತೆ ಬಳಸಿ ದೇಹಕ್ಕೆ ಹಚ್ಚಬಹುದು. ಮಳೆಗಾಲದಲ್ಲಿ ತೇವದ ವಾಸನೆ ಬಾರದಂತೆ ಕೆಲವು ಕಡೆಗಳಲ್ಲಿ ವೀಳ್ಯದೆಲೆಯನ್ನು ಮನೆಯ ಕೋಣೆಯಲ್ಲಿ ಇಡುವ ಅಭ್ಯಾಸವೂ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ ಬಳ್ಳಿಯ ಮಾಹಿತಿ. ಇಂತಹ ಇನ್ನಷ್ಟು ಔಷಧಿ ಮಾಹಿತಿ ತಿಳಿಯಲು ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಧನ್ಯವಾದಗಳು.